ಜಮೀನು ವಿಚಾರದಲ್ಲಿ ಗಲಾಟೆ, ದಂಪತಿ ಮೇಲೆ ಹಲ್ಲೆ. ಬೆಂಕಿಪುರ ಗ್ರಾಮದಲ್ಲಿ ಉಳುಮೆ ಮಾಡ್ತಾ ಇದ್ದಾಗ ಹಲ್ಲೆ ಮಾಡಿರುವಂತ ಘಟನೆ ನಡೆದಿದೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಬೆಂಕಿಪುರದಲ್ಲಿ ಈ ಒಂದು ಗಲಾಟೆ ನಡೆದಿರೋದು. ಸ್ವಾಮಿ ನಾಯಕ ಎಂಬಾತನಿಗೆ ಗಾಯ ಆಗಿದೆ. ಗೋಪಾಲ ನಾಯಕ, ಪತ್ನಿ ಮೀನಾಕ್ಷಿ, ಮಗ ಮಂಜು, ಸಂಬಂಧಿ ಚೇತನ್ ವಿರುದ್ಧ ಹಲ್ಲೆಯ ಆರೋಪ ಇದೀಗ ಕೇಳಿ ಬರ್ತಾ ಇರೋದು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬೆಂಕಿಪುರದಲ್ಲಿ ಗಲಾಟೆ ಆಗಿರೋದು. ಗಲಾಟೆಯಲ್ಲಿ ಸ್ವಾಮಿ ನಾಯಕ ಎಂಬಾತನಿಗೆ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೀಗೇನೆ ಗೋಪಾಲ ನಾಯಕ, ಪತ್ನಿ ಮೀನಾಕ್ಷಿ ಹಾಗೆ ಮಗ ಮಂಜು, ಸಂಬಂಧಿ ಚೇತನ್ ಇವರುಗಳ ವಿರುದ್ಧ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಕೇಸನ್ನು ನೀಡಲಾಗಿದೆ. ಕೇಸನ್ನ ದಾಖಲಿಸಿಕೊಳ್ಳಲಾಗಿದೆ. ನೋಡಿ, ಇದು ಜಮೀನು ವಿಚಾರಕ್ಕೆ ಆಗಿರುವಂತ ಗಲಾಟೆ ಅನ್ನೋದು ಗೊತ್ತಾಗ್ತಾ ಇದೆ. ಮೈಸೂರು ಜಿಲ್ಲೆಯಲ್ಲಿ ಏನೋ ಜಮೀನು ವಿಚಾರಕ್ಕೆ ಬಹು ದಿನಗಳಿಂದಲೂ ಗಲಾಟೆ ಆಗ್ತಾ ಇತ್ತಂತೆ. ಅದು ತಾರಕಕ್ಕೆ ಏರಿದೆ. ಯಾವ ರೀತಿಯಾಗಿ ಹಲ್ಲೆ ಮಾಡ್ತಾ ಇದ್ದಾರೆ, ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಯಾರಿಗಾದ್ರೂ ಏನಾದರೂ ಆಗೇ ಬಿಡುತ್ತೆ. ನೋಡಿ, ಇಬ್ರು ಸೇರ್ಕೊಂಡು ಒಬ್ಬರನ್ನ ಎಷ್ಟು ಮಟ್ಟಿಗೆ ಒತ್ತಿ ಹಿಡಿದಿದ್ದಾರೆ, ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ. ಏನೇ ಸಮಸ್ಯೆಗಳಿದ್ರು ಜಮೀನು ವಿಚಾರ ಗಲಾಟೆಗೂ ಇನ್ನೊಂದು ಮತ್ತೊಂದು ಕಾನೂನು ಅಂತ ಯಾಕಿದೆ? ಪೊಲೀಸ್ ಠಾಣೆ ಮೆಟ್ಟಿಲಿರ್ಬೋದು, ಕೋರ್ಟ್ನ ಮುಖಾಂತರವಾಗಿ ಇತ್ಯರ್ಥ ಮಾಡ್ಕೊಳ್ಬೋದು. ಅದನ್ನು ಬಿಟ್ಟು ಈ ರೀತಿಯಾಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಿದೆಯಲ್ಲ, ಇದು ಡೇಂಜರಸ್. 2 ಎಕರೆ ಜಾಗದ ವಿಚಾರದಲ್ಲಿ 2 ಕುಟುಂಬಗಳ ನಡುವೆ ಜಗಳ ನಡೀತಾ ಇತ್ತಂತೆ. ಜಮೀನಿನಲ್ಲಿ ಉಳುಮೆ ಮಾಡ್ತಾ ಇದ್ದ ಸ್ವಾಮಿ ನಾಯಕ ಜೋಳ ಬಿತ್ತನೆಗಾಗಿ ಜಮೀನಿನಲ್ಲಿ ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡಿದ್ದಾರೆ. ಈ ವೇಳೆ ಜಮೀನು ತಮಗ್ ಸೇರ್ಬೇಕಾಗಿತ್ತು ಅಂತ ಸ್ವಾಮಿ ಜೊತೆಗೆ ಜಗಳ ಆಗಿದೆ. ಸ್ವಾಮಿ ನಾಯಕ್ ಜೊತೆಗೆ ಗೋಪಾಲ ನಾಯಕ ಕುಟುಂಬದಿಂದ ಜಗಳ ಆಗಿದೆ, ಕ್ಯಾತೆ ತೆಗೆದಿದ್ದಾರೆ. ಉಳುಮೆ ಮಾಡ್ತಾ ಇದ್ದ ಟ್ರ್ಯಾಕ್ಟರ್ ಅನ್ನ ತೆರೆದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ. ಸ್ವಾಮಿ ನಾಯಕನ ತಲೆಗೆ ಕಲ್ಲಿನಿಂದ ಹೊಡೆದು ಹಲ್ಲೆ ಮಾಡಲಾಗಿದೆ. ನಂತರ ಸ್ವಾಮಿ ನಾಯಕ ಮತ್ತು ಪತ್ನಿ ರೋಜಾಗೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕಲಾಗಿದೆ. ಇದೀಗ 4 ವಿರುದ್ಧ ಬಿಳಿಕೆರೆ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆಗೆ ಪ್ರಕರಣ ಕೂಡ ದಾಖಲಾಗಿದೆ. 4 ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದೆ. ಈ ಜಮೀನು ನಮಗೆ ಸೇರ್ಬೇಕಾಗಿದ್ದು, ನೀವ್ಯಾಕಿಲ್ ಬಿತ್ತನೆ ಮಾಡ್ತೀರಾ ಅಂತ ಹೇಳಿ ಜಗಳ ಶುರು ಆಗಿರೋದು. ಆದರೆ ಉಳುಮೆ ಮಾಡೋದಕ್ಕೆ ಅಂತ ಟ್ರ್ಯಾಕ್ಟರನ್ನು ಕೂಡ ತಂದಿದ್ರಂತೆ. ಉಳುಮೆ ಕೆಲಸವನ್ನು ಮಾಡಲಾಗ್ತಾ ಇತ್ತಂತೆ. ಆ ಸಂದರ್ಭದಲ್ಲಿ ಟ್ರ್ಯಾಕ್ಟರನ್ನು ನಿಲ್ಲಿಸಿದ್ದಾರೆ. ಹಾಗಾಗಿ ನೀವ್ಯಾರು ನಿಲ್ಲಿಸೋದಕ್ಕೆ ಅಂತ ಪ್ರಶ್ನಿಸಿದ್ದಾರೆ. ಅದಾದ ನಂತರ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸ್ಕೊಳ್ಳುವ ಹಂತಕ್ಕೂ ಹೋಗಿದೆ. ಅದರ ಜೊತೆಗೆ ಹೀಗೆ ಮುಂದುವರೆದ್ರೆ ಕೊಲೆ ಮಾಡ್ತೀವಿ ಅಂತ ಕೊಲೆ ಬೆದರಿಕೆಯನ್ನು ಕೂಡ ಹಾಕಲಾಗಿದೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಇದೀಗ ಇಲ್ಲಿ ಮಾಡಲಾಗ್ತಾ ಇದೆ. ಈ ವಿಚಾರ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಈಗ ತನಿಖೆಯನ್ನು ಪ್ರಾರಂಭಿಸ್ತಾರೆ. ಯಾರ್ದು ತಪ್ಪು, ಯಾರ್ದು ಸರಿ, ಏನು ಕತೆ, ಇದೆಲ್ಲವೂ ಕೂಡ ತನಿಖಾ ಸಂದರ್ಭದಲ್ಲಿ ಗೊತ್ತಾಗತ್ತೆ. ಜಮೀನಿನ ವಿಚಾರಕ್ಕೆ ಇಡೀ ಫ್ಯಾಮಿಲಿ ಹೊಡೆದಾಡ್ಕೊಂಡಿರುವಂಥ ಘಟನೆ ಇದು. 2 ಫ್ಯಾಮಿಲಿಗಳ ನಡುವೆ ಕಿರಿಕಿತ್ತಂತೆ. ಆದರೆ ನಿನ್ನೆ ಅದು ಇನ್ನೊಂದು ಹಂತಕ್ಕೆ ಹೋಗಿ ತಲುಪಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕಲ್ಲಿಂದ ತಲೆಗೆಲ್ಲ ಹೊಡೆದು ಗಾಯ ಮಾಡಿಬಿಟ್ಟಿದ್ದಾರೆ. ಏನು ನಡೀತು? ಜಮೀನು ಹತ್ರ ನಮ್ಮ ಭೂಮಿ ಉಳ್ಸಕ್ಕೆ ಹೋಗಿದ್ವಿ. ಅದಕ್ಕೆ ನಮ್ಮದು ನಿಮಗೆ ಸೇರ್ಬೇಕಾಗಿಲ್ಲ, ನಮಗೆ ಸೇರ್ಬೇಕು ಅಂದ್ಬಿಟ್ಟು 3 ಜನ ಗಂಡಸರು, ಒಬ್ಬರು ಹೆಂಗಸರು, 4 ಜನ ಸೇರ್ಕೊಂಡು ಹೊಡೆದಿದ್ವಿ ಸರ್. ಯಾರು ಹೊಡೆದಿರೋ ಹಲ್ಲೆ ಮೇಲೆ? ಗೋಪಾಲ ನಾಯಕ, ಮೀನಾಕ್ಷಿ, ಆಮೇಲೆ ಮಂಜು, ಚೇತನ್ ಅಂತ ಸರ್. 4 ಜನ ಸೇರ್ಕೊಂಡು ಈಗ ಚೆನ್ನಾಗಿ ಹೊಡೆದಾಕಿದ್ರು. ಮತ್ತಾಗಿನ ಕೈಗೆ ಹೊಡೆಯಕ್ಕೆ ಬಂದ ಕೈ ಕೊಟ್ಬಿಟ್ಟು ಕೈಗೆ ಇಟ್ಟಾಗ್ಬಿಟ್ಟು, ಕೈಗೆ ಇಟ್ಟಾದ್ಮೇಲೆ ಎದ್ದು ಗಾಬರಿಯಿಂದ ಹೊಡಿತಿದ್ರು. ರಕ್ತ ತಲೆ ನೋಡ್ಕೊಂಡು ಕಲ್ಲೆ ತುಂಬಿಬಿಟ್ಟು ಸರ್, ತಲೆ ಫ್ರಾಕ್ಚರ್ ಆಯಿತು. ಅವಾಗ ಅಲ್ಲಿ ಜ್ಞಾನ ತಪ್ಪಿದ್ದಾರೆ. ಅದು ನಮ್ಮ ಮಿಸಸ್ ಹೊಡ್ಕೊಂಡು ಎತ್ಕೊಳ್ಳೋಕ್ಕೆ ಅವ್ರು ಹಿಡ್ಕೊಂಡು ಎಲ್ಲ ಬಟ್ಟೆ ಎಲ್ಲ ತಟ್ಟಿ ಅವಮಾನ ಮಾಡೋಕ್ಕೆ ಮಾಡ್ತಾರೆ ಸರ್. ಈಗ ನಮಗೆ ಆಗಿನಾಗ ಕಂಪ್ಲೇಂಟ್ ಕೊಡಬೇಕು ಅಂದ್ಬಿಟ್ಟು ನಮ್ಮ ಅವ್ರಿಗೆ ಫೋನ್ ಮಾಡ್ಕೊಂಡು ಕರ್ಸ್ಕೊಂಡು ಬಂದ್ಬಿಟ್ಟೆ ಸರ್. ಬಂದ್ಬಿಟ್ಮೇಲೆ ಇನ್ನು ಬಂದ್ಬಿಟ್ಟು ನೆಡ್ಸ್ಕೊಂಡ್ಬಂದು ಸರ್. ಆದರೂ ನಾವು ಕೇಳಿದ್ಮೇಲೆ ನಮ್ಮ ಭಾಳ ಭಾಷೆ ಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹಾಕೊಂಡು ನೋಡ್ರಿ. ಇನ್ನು ನಮ್ಮದು ಸರ್ 2 ಎಕರೆ ನಮ್ಮ ತಾತನೇ ಸರ್ ಇದೆ. ನಾವು ಉಳಕ್ಕೆ ಹೋಗೋದಕ್ಕೆ ನಮ್ಮದು ಜಮೀನು ಉಳ್ಬೇಡಿ ಅಂದ್ಕೊಂಡು ಎಲ್ಲ ಅಲ್ಲೇ ಮಾಡೋಕ್ಕೆ ಹೋಗಿ ಸರ್. ನಾವು ಅಲ್ಲಿಂದ ತಪ್ಪಿಸ್ಕೊಂಡು ಬಂದೆ. ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತೀವಿ. ನಿಮಗೂ ಅವ್ರಿಗೂ ಏನು ಸಂಬಂಧ? ನಮ್ಮ ತಾತನ ಮಕ್ಕಳು ಸರ್. ಅವರು ನಮ್ಮ ತಾತನ ಅಣ್ಣನ ಮಕ್ಕಳು. ಅವರು
ನಮಗೆ ಸೇರ್ಬೇಕು ಭೂಮಿ ನಮಗೆ ಸೇರ್ಬೇಕೇನು ಅಂತ ಅವಾಗಿನ ಅಲ್ಲೇ ಮಾಡ್ತಿದ್ರು. ಚಿಕ್ಕ ವಯಸ್ಸಿಂದ ನಮಗೆ ತಂದೆ ತಾಯಿ ತೀರೋದ್ಮೇಲೆ ನಮಗೇನು ಜಮೀನು ಬಗ್ಗೆ ಇದೇ ಆಸಕ್ತಿನೂ ಉಂಟಾಗಿತ್ತು ಸರ್. ಇವಾಗ ಮಾಡೋಕ್ಕೆ ಹೋಗಿದ್ದಕ್ಕೆ ಇದೆಲ್ಲ ಫ್ಯಾಕ್ಚರ್ ಮಾಡಿದ್ರು ಮಾಡಿದ್ರು. ನಾವು ನಮ್ಮ ಅಪ್ಪನ ಕಾಲದಿಂದ ನಮ್ಮ ತಾತನ ಕಾಲದಿಂದ ನಾವೇ ಮಾಡ್ಕೊತಿದ್ದ ಜಮೀನು. ಇವಾಗ ನಮಗೆ ಸೇರಬೇಕು ಇದು ಕೊಡು ಅಂತಂದು ಬಂದು ಅಲ್ಲೇ ಮಾಡ್ತಾರೆ ಸರ್. ಎಷ್ಟು ಸಲ ಹೊಲ ತಕ್ಕೋದು ಹೊಡೆದು ಕಳಿಸ್ತಾರೆ ಸರ್ ಅವರು. ಈಗ ನೀವು ಸ್ವಂತ ಜಗಳ ಆಡ್ಕೊಂಡಿರೋದು ಅಣ್ಣ ತಮ್ಮದಿರಲ್ಲ? ಅಣ್ಣ ತಮ್ಮ ಸ್ವಂತ ಅಣ್ಣ ತಮ್ಮದಿರಲ್ಲ ಸರ್. ನಮ್ಮ ತಾತನಿಗೆ ಅಣ್ಣನ ಮಕ್ಕಳು, ನಮ್ಮ ತಾತನ ಅಣ್ಣನ ಮೊಮ್ಮಕ್ಕಳು. ಹೌದಾ